ಒಂದು ಹಳೆಯ ಕನ್ನಡ ಚಿತ್ರಗೀತೆ. ಚಿತ್ರ ನ್ಯಾಯವೇ ದೇವರು. ಗೀತೆ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಭೂಮಿಯೇ ಬಾಯಿ ಬಿಡಲಿ ಇಲ್ಲೇ ನಿನ್ನ ಕೈ ಬಿಡೆನು. ನೀನಿರುವುದೇ ನನಗಾಗಿ, ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಹೆದರಿಕೆಯ ನೋಟವೇಕೆ, ಒಡನಾಡಿ ನಾನಿರುವೆ. ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ. ಮುಳ್ಳಿರಲಿ ಕಲ್ಲೇ ಇರಲಿ ನಾ ಮೊದಲು ಮುನ್ನಡೆವೆ. ನೀ ನಡಿಯ ಇಡುವೆಡೆಯಲ್ಲಿ ಒಲವಿನ ಹೂವಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ. ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಭೂಮಿಯೇ ಬಾಯಿ ಬಿಡಲಿ ಇಲ್ಲೇ ನಿನ್ನ ಕೈ ಬಿಡೆನು. ಹಸೆಮಣೆಯು ನಮಗೆ ಇಂದು ನಾವು ನಿಂತ ತಾಣವೋ. ತೂಗಾಡುವ ಹಸಿರೆಲೆಯೇ ಶುಭ ಕೋರುವ ತೋರಣವೋ. ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಕರನಾದವೋ. ಈ ನದಿಯ ಕಲರವವೇ ಮಂತ್ರಗಳ ಘೋಷವೋ. ಸಪ್ತಪದಿ ಈ ನಡೆಯಾಯ್ತು, ಸಂಜೆ ರಂಗು ಆರತಿಯಾಯ್ತು. ಇಂದೀಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು. ಆಕಾಶವೇ ಬೀಳಲಿ ಮೇಲೆ ನಿನ್ನವನು. ಭೂಮಿಯೇ ಬಾಯಿ ಬಿಡಲಿ ಇಲ್ಲೇ ನಿನ್ನ ಕೈ ಬಿಡೆನು. ನೀನಿರುವುದೇ ನನಗಾಗಿ, ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಆ ಕಾಲ ಬಹಳ ಚೆನ್ನಾಗಿತ್ತು. ಆ ಕಾಲದ ರಾಜಕೀಯವು ಕಾಂಗ್ರೆಸ್, ನಾವು ನೋಡಿದ ಕಾಂಗ್ರೆಸ್ ಅಲ್ಲ, ಈಗ ನಾವು ನೋಡಿದ ರಾಜಕೀಯ ಅವೆಲ್ಲ ಒಂದು ಚಿತ್ರ, ಶಂಕರ್ ನಾಗ್ ನಟನೆಯ ಚಿತ್ರ, ಅವರೇ ತೆಗೆದು ನಿರ್ದೇಶನ ಮಾಡಿದ ಚಿತ್ರ. ನನ್ನ ನೆನಪಿನಲ್ಲಿರುವಂತೆ ಆಕ್ಸಿಡೆಂಟ್ ಚಿತ್ರದ ಹೆಸರು. ಭೀಕರವಾದ ಒಂದು ಅಪಘಾತ ಮಾಡಿರ್ತಾನೆ. ಯಾರು ಆತ? ಹಣಗಳು ಬಿದ್ದುಬಿಟ್ಟಿರ್ತವೆ. ಶಂಕರ್ ನಾಗ್ ನಟನೆ, ಒಬ್ಬ ಪತ್ರಕರ್ತನದು.
ಯಾರು ಮಾಡಿದ್ದು ಆಕ್ಸಿಡೆಂಟ್? CM ಪುತ್ರ. ಆ ಹೆಣಗಳ ರಾಶಿಯಲ್ಲಿ ರಿಪೋರ್ಟರ್ ಆಗಿ ಓಡಾಡ್ತಾ ಇದ್ದಂಥ ನಟ ಶಂಕರ್ ನಾಗ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಕೇಳಿ. ಈ ರಾಜ್ಯವನ್ನ ಮುಂದೊಂದು ದಿನ ರೌಡಿಗಳೇ ಆಳ್ತಾರೋ ಏನೋ. ಸಜ್ಜನನ ಆಡಿದ ಮಾತು ಶಿಲಾಶಾಸನದಂತೆ. ಈ ರಾಜ್ಯವನ್ನ ಮುಂದೊಂದು ದಿನ ರೌಡಿಗಳೇ ಆಳ್ತಾರೆ. ಏನನ್ನಿಸ್ತದೆ? ಸಜ್ಜನನ ಆಡಿದ ಮಾತು ಶಿಲಾಶಾಸನದಂತೆ. ನಾವು ನೋಡಿದ ರಾಮಕೃಷ್ಣ ಹೆಗಡೆ ಅವರ ಮೌಲ್ಯಾಧಾರಿತ ರಾಜಕಾರಣ ಅಲ್ಲ. ನಿಜಲಿಂಗಪ್ಪ, ದೇವರಾಜ ಅರಸು ಅವರ ಗಾಂಭೀರ್ಯ CMಗಳಾಗಿ ಅಲ್ಲ. ರಾಜಗಾಂಭೀರ್ಯ ಎಲ್ಲೂ ಹೋಯ್ತ್ರಿ. ಯಾವ ಮಟ್ಟಕ್ಕಾದರೂ ಇಳಿಯೋದ ಓಟಿಗೋಸ್ಕರ. ಕನ್ನಡಾಂಬೆ ಎಂದಿದ್ರೂ ಕನ್ನಡಿಗರನ್ನು ಕೈ ಬಿಡೋಲ್ಲ. ಹಾಗೆ ಭಾರತಾಂಬೆ ಭಗವಂತನಲ್ಲಿದ್ದೇ ಬದುಕಿದ್ದಾಳೆ. ಭಾರತ ಎಂದಿಗೂ ಭಗವಂತನಲ್ಲಿದ್ದೇ ಬದುಕಿದೆ. ಇದು ಹಿಂದೂ ರಾಷ್ಟ್ರ. ಹಳೆ ಹಿಂದಿ ಸಿನಿಮಾಗಳಲ್ಲಿ ಹಿಂದೂಸ್ತಾನ್ ಅನ್ನೋ ಪದ ಸೂಪರ್ ಹಿಟ್ ಫಿಲಮ್ಗಳು ನಾವು ಕೇಳ್ತಾ ಬೆಳೆದಿದ್ದೇವೆ. ಹಿಂದೂ ರಾಷ್ಟ್ರ ಆದ ಕೂಡಲೇ ಅದು ಸರ್ವಧರ್ಮ ಸಹಿಷ್ಣುತೆಯ ಹಿಂದೂ ಮುಸ್ಲಿಂ ಕ್ರೈಸ್ತರ ಎಲ್ಲರಿಗೂ ಒಂದೇ ಭಾರತ ಮಂದಿರ. ಅದನ್ನು ತಿರುಚಿ ಹೇಳುವುದಲ್ಲ ಅಧಿಕಾರಕ್ಕೋಸ್ಕರ. ಧರ್ಮನ ಎಲ್ಲರಿಗೂ ಒಂದೇ. ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕೆಲಸ ಧರ್ಮ ಆಗ್ತದೆ. ಅಂಥದ್ದನ್ನೇ ದೇವರು ಮೆಚ್ತಾನೆ. ಒಬ್ಬ ಸಾತ್ವಿಕ ಹಣವೇ ನಿನ್ನಯ ಗುಣ ಏನೆಂದು ಹೇಳಲಿ ಎಂದರೆ, ನಾನು ತಿರುಮಲೇಶನ ಬುಕ್ಕಲ್ಲಿ ಬರೆದಿದ್ದೇನೆ. ಆ ದೇವರ ಪ್ರೇರಣೆಯಿಂದ ಹಣವೇ ನಿನ್ನೆಯ ಗುಣ ಏನೆಂದು ಹೇಳಲಿ ಎಂದರೆ, ಹಣ ಹೇಳ್ತಾರೆ, ಗುಣವೇ ನಿನ್ನೆಯ ಋಣ ಎಷ್ಟೆಂದು ತೀರಿಸಲಿ. ಗುಣ ರೀ, ಸತ್ವಗುಣ. ಹಿಂದೂ ಧರ್ಮ ಹೇಳೋದು, ಭಗವದ್ಗೀತೆ ಹೇಳೋದು. ಭಗವದ್ಗೀತೆ ಯಾರು ಬರೆದರು ಅಂತ? ಭಗವದ್ಗೀತೆ ಬರೆದವರು ವ್ಯಾಸ ಮಹರ್ಷಿ. ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ ಇನ್ನೇನು ಯುದ್ಧ ಆರಂಭ ಆಗಬೇಕಾದರೆ ಅರ್ಜುನನಿಗೆ ವಿಷಾದ ಯೋಗ. ಅಲ್ಲಿ ಭಗವದ್ಗೀತೆಯ ಎಲ್ಲ ಶ್ಲೋಕಗಳನ್ನು ಹೇಳಕ್ಕಾಗ್ತದ? ಮುಖ್ಯವಾದದ್ದನ್ನು ಅಷ್ಟೇ.